ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಚೆನ್ನೈನ ಪ್ಲೇ ಆಫ್ ಕನಸು ನುಚ್ಚು ನೂರು. RCB GT ಜೊತೆ ಪ್ಲೇ ಆಫ್ ತಲುಪಿದಂಥ SRS ತಂಡ. ಇಶಾನ್ ಕಿಶನ್ ಕ್ಲಾಸನ್ ಆರ್ಭಟಕ್ಕೆ CSK ಧೂಳಿಪಟ. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, 2026ರ IPL ಟೂರ್ನಮೆಂಟ್ನ 63ನೇ ಮ್ಯಾಚ್ನಲ್ಲಿ ನಿನ್ನೆ CSK ತಂಡ ಮತ್ತು SRS ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಈ ಮ್ಯಾಚ್ನಲ್ಲಿ ಟಾಸ್ ಗೆದ್ದಂಥ CSK ತಂಡ ಮೊದಲು ಬ್ಯಾಟಿಂಗ್ ಮಾಡಿ 180 ರನ್ನನ್ನು ಮಾಡಿ ಹೈದರಾಬಾದ್ ತಂಡಕ್ಕೆ ಬರೋಬ್ಬರಿ 181 ರನ್ಗಳ ಸಾಧಾರಣ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡಿತ್ತು. ಈ 181 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ SRS ತಂಡ ಕೇವಲ 5 ವಿಕೆಟನ್ನು ಕಳ್ಕೊಂಡು ಇನ್ನೂ 1 ಓವರ್ಗಳು ಬಾಕಿ ಇರುವಂತೆ 181 ರನ್ನನ್ನು ಮಾಡಿ ಬರೋಬ್ಬರಿ 5 ವಿಕೆಟ್ಗಳ ಸುಲಭ ಜಯವನ್ನು ಸಾಧಿಸುವ ಮುಖಾಂತರ ಇದೀಗ RCB GT ಜೊತೆ SRS ತಂಡ ಕೂಡ ಪ್ಲೇ ಆಫನ್ನು ತಲುಪಿದೆ. ಜೊತೆಗೆ ಅಕ್ಷರಶಃ ಚೆನ್ನೈನ ಪ್ಲೇ ಆಫ್ ಕನಸು ನುಚ್ಚು ನೂರಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇನ್ನು ನಿನ್ನೆಯ ಮ್ಯಾಚ್ ಬಗ್ಗೆ ಹೇಳ್ತಾ ಹೋದರೆ, CSK ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವಂಥ ಒಂದು ಅವಕಾಶವನ್ನು ಪಡ್ಕೊಳ್ತು. ಜೊತೆಗೆ ಮೊದಲು ಬ್ಯಾಟಿಂಗ್ ಮಾಡಲು ಬಂದಂಥ ಸಂಜು ಸ್ಯಾಮ್ಸನ್ ಅವರು ಅಬ್ಬರಿಸಿದ್ರು. ಕೇವಲ 13 ಎಸೆತದಲ್ಲಿ 5 ಬೌಂಡ್ರಿ ಮತ್ತು 1 ಸಿಕ್ಸರ್ಗಳ ನೆರವಿನಿಂದ 27 ರನ್ ಮಾಡಿದಾಗ ಔಟ್ ಆಗ್ತಾರೆ. ಜೊತೆಗೆ ನಿನ್ನೆಯ ಬ್ಯಾಟಿಂಗ್ನ ಒಂದು ವೀಕ್ನೆಸ್ ಅಂದರೆ ಅದು ಋತುರಾಜ್ ಗಾಯಕ್ವಾಡ್ ಅವರು T20 ಫಾರ್ಮ್ಯಾಟ್ನಲ್ಲಿ 21 ಎಸೆತವನ್ನು ಎದುರಿಸಿ ಯಾವುದೇ ಬೌಂಡ್ರಿ ಮತ್ತು ಯಾವುದೇ ಸಿಕ್ಸರನ್ನು ಹೊಡೆಯದೆ ಕೇವಲ 15 ರನ್ ಮಾಡಿ ಔಟ್ ಆಗ್ತಾರೆ. ಅದು ನಿನ್ನೆಯ ಒಂದು ಬ್ಯಾಟಿಂಗ್ ವೀಕ್ನೆಸ್ ಅಂತ ಹೇಳ್ಬೋದು. ಅದಾದ ನಂತರ ಕಾರ್ತಿಕ್ ಶರ್ಮಾ ಅವರು 32 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಡೇವಿಡ್ ಬ್ರೆವಿಸ್ ಅವರು 44 ರನ್ಗಳ ಕಾಣಿಕೆಯನ್ನು ನೀಡ್ತಾರೆ. ಶಿವಮ್ ದುಬೆ ಅವರು 26 ರನ್ನನ್ನು ಮಾಡ್ತಾರೆ. ಕೊನೆಯಲ್ಲಿ 20 ಓವರ್ಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 7 ವಿಕೆಟನ್ನು ಕಳ್ಕೊಂಡು 180 ರನ್ನ ಮಾಡುತ್ತೆ. ಇನ್ನು ಹೈದರಾಬಾದ್ನ ಬೌಲಿಂಗ್ ಯೂನಿಟ್ ಹೇಗಿತ್ತು, ಬೌಲಿಂಗ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನು ನೋಡ್ತಾ ಇದ್ರೆ, ನಾಯಕ ಪ್ಯಾಟ್ ಕಮಿನ್ಸ್ ಅವರು 4 ಓವರ್ನ ಬೌಲಿಂಗ್ ಮಾಡಿ 28 ರನ್ ನೀಡಿ ಬರೋಬ್ಬರಿ 3 ವಿಕೆಟನ್ನು ಕಬಳಿಸ್ತಾರೆ. ಜೊತೆಗೆ ಸಕೀಬ್ ಹುಸೇನಿ ಅವರು 4 ಓವರ್ನ ಬೌಲಿಂಗ್ ಮಾಡಿ 34 ರನ್ನನ್ನು ನೀಡಿ 2 ವಿಕೆಟನ್ನು ಪಡ್ಕೊಳ್ತಾರೆ. ಇದು ಚೆನ್ನೈನ ಬ್ಯಾಟಿಂಗ್ ಆದರೆ, ಇನ್ನು ಈ ಸುಲಭದ 181 ರನ್ಗಳ ಗುರಿಯನ್ನು ಬೆನ್ನತ್ತಿದಂಥ ಹೈದರಾಬಾದ್ ತಂಡದ ಆರಂಭ ಉತ್ತಮವಾಗಿರಲಿಲ್ಲ. ಭರವಸೆಯ ಆಟಗಾರ, ಹೊಡಬರಿ ಆಟಗಾರ ಟ್ರಾವಿಸ್ ಹೆಡ್ ಅವರು 6 ರನ್ ಮಾಡಿ ಔಟ್ ಆಗ್ತಾರೆ. ಜೊತೆಗೆ ಅಭಿಷೇಕ್ ಶರ್ಮಾ ಒಂದೊಳ್ಳೆಯ ಆರಂಭದ ಒಂದು ನಿರೀಕ್ಷೆಯನ್ನು ಕೊಟ್ಟರು ಕೂಡ 26 ರನ್ ಮಾಡುವಲ್ಲಿ ಅವರು ಕೂಡ ಔಟ್ ಆಗ್ತಾರೆ. ಅದಾದ ನಂತರ ಜೊತೆಗೆ ಉಳಿದಂಥ ಇಶಾನ್ ಕಿಶನ್ ಮತ್ತು ಕ್ಲಾಸನ್ ಅವರ ಆಟ ತುಂಬ ಅಚ್ಚುಕಟ್ಟಾಗಿರುತ್ತೆ. ಯಾವ ಬಾಲನ್ನು ಹೊಡಿಬೇಕು, ಯಾವ ಬಾಲನ್ನು ಪ್ಲೇ ಮಾಡಬೇಕು ಎಲ್ಲವನ್ನು ಕೂಡ ನೋಡಿ ಆಡಿದಂಥ ಇಬ್ಬರು ಕೂಡ ತಂಡವನ್ನು ಗೆಲುವಿನ ಕಡೆ ದಾಟಿಸ್ತಾರೆ. ಇಶಾನ್ ಕಿಶನ್ ಅವರು ತಾನು ಎದುರಿಸಿದಂಥ 47 ಎಸೆತಗಳಲ್ಲಿ 7 ಬೌಂಡ್ರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ 70 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಜೊತೆಗೆ ಕ್ಲಾಸನ್ ಕೂಡ ಹೊಡಿಬಡಿಯ ಆಟದ ಮುಖಾಂತರ 26 ಎಸೆತದಲ್ಲಿ 6 ಭರ್ಜರಿಯಾದಂಥ ಬೌಂಡ್ರಿ ಮತ್ತು 2 ಸಿಕ್ಸರ್ಗಳ ನೆರವಿನಿಂದ 47 ರನ್ನನ್ನು ಮಾಡಿ ಔಟ್ ಆಗಿ ತಾನೊಬ್ಬ ಕ್ಲಾಸಿಕ್ ಆಟಗಾರ ಎನ್ನುವುದನ್ನು ಸಾಬೀತು ಮಾಡ್ತಾರೆ. ಕೊನೆಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ 11 ರನ್ ಮಾಡ್ತಾರೆ. ಸಲೀಲ್ ಅರೋರ್ ಅವರು 10 ರನ್ ಮಾಡ್ತಾರೆ. ಒಟ್ಟಾರೆಯಾಗಿ ಒಂದು ಸಾಂಘಿಕ ಆಟದ ನೆರವಿನಿಂದ ಹೈದರಾಬಾದ್ ತಂಡ ಇನ್ನೂ 1 ಓವರ್ ಬಾಕಿ ಇರುವಂತೆ ಕೇವಲ 5 ವಿಕೆಟನ್ನು ಕಳ್ಕೊಂಡು 181 ರನ್ ಮಾಡಿ 5 ವಿಕೆಟ್ಗಳ ಭರ್ಜರಿಯಾದ ಗೆಲುವನ್ನು ಸಾಧಿಸುತ್ತೆ. ಜೊತೆಗೆ ಈ ಭರ್ಜರಿ ಗೆಲುವಿಗೆ ಕಾರಣರಾದಂಥ 47 ಬಾಲ್ನಲ್ಲಿ 70 ರನ್ ಮಾಡಿದಂಥ ಇಶಾನ್ ಕಿಶನ್ ಅವರನ್ನ ಪಂದ್ಯ ಶ್ರೇಷ್ಠ ಪುರಸ್ಕಾರಕ್ಕೆ ಭಾಜನರಾಗ್ತಾರೆ. ಇದು ಮ್ಯಾಚ್ನ ಬಗ್ಗೆ. ಆದರೆ ಇನ್ನು ಈ ಮ್ಯಾಚನ್ನು ಗೆಲ್ಲುವ ಮುಖಾಂತರ 2 ಪಾಯಿಂಟ್ಗಳೊಂದಿಗೆ 16 ಅಂಕವನ್ನು ಪಡ್ಕೊಂಡಿದ್ದೀಗ ಹೈದರಾಬಾದ್ ತಂಡ ಪ್ಲೇ ಆಫ್ಗೆ ಹೋಗಿ ತನ್ನ ಸ್ಥಾನವನ್ನು ಭದ್ರ ಮಾಡಿಕೊಂಡಿದೆ. ಈ 3 ತಂಡಗಳಂದರೆ RCB 13 ಮ್ಯಾಚ್ಗಳಿಂದ 18 ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಸ್ಥಾನ ಪಡೆದಂಥ ಮೊದಲ ತಂಡವಾಗಿ ಹೊರಹೊಮ್ಮಿದರೆ, GT ತಂಡ 13 ಪಂದ್ಯದಿಂದ 16 ಅಂಕ ಮಾಡಿ 2ನೇ ಸ್ಥಾನದಲ್ಲಿ ಇದೀಗ ಪ್ಲೇ ಆಫ್ಗೆ ಅವಕಾಶವನ್ನು ಪಡ್ಕೊಂಡಿದೆ. ಇನ್ನು ಹೈದರಾಬಾದ್ ತಂಡ ನಿನ್ನೆ CSK ತಂಡವನ್ನು ಸೋಲಿಸುವ ಮುಖಾಂತರ 3ನೇ ತಂಡವಾಗಿ 16 ಅಂಕಗಳೊಂದಿಗೆ
ಪ್ಲೇ ಆಫ್ಗೆ ಕ್ವಾಲಿಫೈ ಕೂಡ ಆಗಿದೆ. ಇನ್ನು ಚೆನ್ನೈ, RR ಮತ್ತು CSKಯ ಒಂದು ಪ್ಲೇ ಆಫ್ ಲೆಕ್ಕಾಚಾರ ಹೇಗಿದೆ ಎನ್ನುವುದನ್ನು ನೋಡ್ತಾ ಹೋದರೆ ಪಂಜಾಬ್ ಕಿಂಗ್ಸ್ ತಂಡ 13 ಪಂದ್ಯಗಳಿಂದ 13 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿದೆ. ಅವರಿಗೆ ಮುಂದಿನ ಪಂದ್ಯದಲ್ಲಿ LSG ವಿರುದ್ಧ ಆಡಬೇಕಿದೆ. ಒಂದು ವೇಳೆ LSG ವಿರುದ್ಧ ಗೆದ್ದರೆ ಆಗ 15 ಅಂಕ ಆಗುತ್ತೆ. ಅದಾದ ನಂತರ RR ತಂಡಕ್ಕೆ ಇನ್ನೂ 2 ಮ್ಯಾಚ್ ಬಾಕಿ ಇದೆ. ಆಗ ಆ ಮುಂದಿನ 2 ಮ್ಯಾಚನ್ನು ನೋಡ್ತಾ ಹೋದರೆ ಒಂದು LSG ವಿರುದ್ಧ ಗೆಲ್ಲಬೇಕು, ಮತ್ತೊಂದು ಮುಂಬೈ ವಿರುದ್ಧ ಗೆಲ್ಲಬೇಕು. ಆ ಎರಡೂ ಪಂದ್ಯದಲ್ಲಿ ಗೆದ್ದರೆ ಆಗ RR ತಂಡದ ಅಂಕ 16 ಆಗುತ್ತೆ. ಆಗ RR ನೇರವಾಗಿ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ. ಒಂದು ವೇಳೆ ಪಂಜಾಬ್ ಕಿಂಗ್ಸ್ ತಂಡ LSG ವಿರುದ್ಧ ಸೋತು RR ತಂಡ LSG ಮತ್ತು ಮುಂಬೈ ತಂಡದ ವಿರುದ್ಧ ಸೋತರೆ ಆಗ CSK GT ವಿರುದ್ಧ ಒಂದು ಪಂದ್ಯ ಇರುತ್ತೆ. ಆ GT ಪಂದ್ಯದ ವಿರುದ್ಧ ಗೆದ್ದರೆ ಆಗ CSK ಪ್ಲೇ ಆಫ್ಗೆ ಹೋಗಬಹುದು. ಅದು ಕೂಡ ಈ 3 ಮ್ಯಾಚ್ಗಳನ್ನು ಸೋತರೆ, ಅಂದರೆ ಪಂಜಾಬ್ 1 ಮ್ಯಾಚ್ ಸೋಲಬೇಕು, RR 2 ಮ್ಯಾಚ್ ಸೋಲಬೇಕು. ಅದಾದಾಗ ಮಾತ್ರ CSK ತಂಡ GT ವಿರುದ್ಧ ಗೆದ್ದರೆ 14 ಅಂಕಗಳೊಂದಿಗೆ ರನ್ ರೇಟ್ ಆಧಾರದಲ್ಲಿ ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕು. ಒಂದು ವೇಳೆ ಪಂಜಾಬ್ ಕಿಂಗ್ಸ್ ತಂಡ LSG ವಿರುದ್ಧ ಸೋತರೆ ಆಗ RR ತಂಡ 2 ಪಂದ್ಯದಲ್ಲಿ 1 ಪಂದ್ಯವನ್ನು ಗೆದ್ದರೂ ಕೂಡ, ಅಂದರೆ LSG ವಿರುದ್ಧ ಅಥವಾ ಮುಂಬೈ ವಿರುದ್ಧ 2 ಪಂದ್ಯ 1 ಪಂದ್ಯವನ್ನು ಗೆದ್ದರೂ ಕೂಡ RR ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದು ಪ್ಲೇ ಆಫ್ನ ಲೆಕ್ಕಾಚಾರ. ಮುಂದಿನ ಪಂದ್ಯದಲ್ಲಿ ಯಾರು ಹೇಗೆ ಆಡ್ತಾರೆ ಎಲ್ಲೂ ಕೂಡ ಕಾದು ನೋಡೋಣ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.